ಮೊದಲು ನನಗೆ ಪೋಹ ಅಂದರೆ ಅಷ್ಟೇನು ಇಷ್ಟ ಇರ್ತಿರ್ಲಿಲ್ಲ. ನಾನು ಬೆಂಗಳೂರಲ್ಲಿದ್ದಾಗ ಪಿ ಜಿಯಲ್ಲಿದ್ದೆ. ಅಲ್ಲಿ ಸಂಡೇ ಬಂದರೆ ಯಾವಾಗಲೂ ಪೋಹನೇ ಮಾಡಿಕೊಡ್ತಾಯಿದ್ರು. ಪಿ ಜಿ ಫುಡ್ ಅಂದರೆ ಗೊತ್ತಲ್ವಾ, ಉಪ್ಪು ಇರಲ್ಲ, ಖಾರನೂ ಇರಲ್ಲ. ಸೊ ಸಂಡೇ ಬಂದಾಗ ಯಾವಾಗಲೂ ನಾವು ಉಡುಪಿ ಹೋಟೆಲ್ ಹೋಗ್ತಾ ಇದ್ವಿ. ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಮಿಸ್ ಆಗ್ತಾಯಿದೆ. ಆದರೆ ಯು ಕೆ ಬಂದಮೇಲೆ ನಾನು ಅಡುಗೆ ಮಾಡೋದನ್ನು ಕಲಿತೆ, ಆದರೆ ನನ್ನದೇ ಸ್ಟೈಲಲ್ಲಿ ಪೋಹ ಮಾಡೋದನ್ನು ಕಲಿತೆ. ಮೊದಲು ಪೋಹ ಕಂಡ್ರೆ ಇಷ್ಟ ಇರ್ತಿರ್ಲಿಲ್ಲ, ಆದರೆ ಈಗ ಪೋಹ ಅಂದರೆ ತುಂಬ ಇಷ್ಟ. ನನಗೆ ಗೊತ್ತು ಈಗನೂ ಕೆಲವ್ರಿಗೆ ಪೋಹ ಅಂದರೆ ಇಷ್ಟ ಇಲ್ಲ ಅಂತ, ಆದರೆ ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಪೋಹ ನಿಮಗೂ ಫೇವ್ರೆಟ್ ಡಿಶ್ ಆಗ್ಬೋದು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಪೋಹ ಹೇಗೆ ಮಾಡೋದು ಅಂತ, ಬಟ್ ನಾನು ಮಾಡೋದು ನಾರ್ಮಲಾಗಿ ಒಗ್ಗರಣೆ ಹಾಕಿ ಟೊಮೆಟೊ ಮೆಣಸಿನ್ಕಾಯಿ ಹಾಕಿ ಪೋಹ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು, ದಿ ಬೆಸ್ಟ್ ಪೋಹ ರೆಡಿ. ಆದರೆ ನನಗೆ ಯಾವ ಅಡುಗೆಲಾದರೂ ಗೋಡಂಬಿ ಹಾಕಿದ್ರೆ ತುಂಬ ಇಷ್ಟ, ಯಾಕಂದರೆ ಅದು ತುಂಬ ರುಚಿ ಕೊಡುತ್ತೆ. ಸೊ ತುಂಬ ಜನ ಒಗ್ಗರಣೆ ಹಾಕುವಾಗಲೇ ಕಡಲೆಕಾಯಿ ಗೋಡಂಬಿ ಹಾಕ್ತಾರೆ, ಆದರೆ ನನಗೆ ಲಾಸ್ಟಲ್ಲಿ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಹಾಗೆ ಮಾಡೋದು. ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.